ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಸ್ಬೆಂಡು ನಿದ್ದೆಯಲ್ಲೂ ನನ್ನ ಬಗ್ಗೆನೇ ಕನ್ವರ್ಸ್ತಿದ್ದೀರಾ. ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ. ಆದರೆ ಸದ್ಯಕ್ಕೆ ಹೋಗಿ ಸ್ನಾನ ಮಾಡಿ ರೆಡಿ ಆಗ್ತೀನಿ. ಆರಾಮಾಗಿ ಮಲ್ಕೊಳ್ಳಿ ಆಯ್ತಾ? ಅಳಿಯಂದ್ರೆ ಎದ್ರ ಸ್ನಾನ ಮಾಡಬಹುದು. ಬನ್ನಿ ಬರ್ತೀನಿ. ಯಪ್ಪ ದೇವ್ರೆ. ಯಾಕೆ ರಾತ್ರಿ ನಿದ್ದೆ ಸರಿ ಹೋಗ್ಲಿಲ್ವಾ? ಅಯ್ಯೋ, ನಿಮ್ ಮಗಳು ಅಳಿಯ ನಿದ್ದೆ ಮಾಡಕ್ ಬಿಟ್ರೆ ತಾನೇ ಅದಕ್ಕೆ. ಏನ್ ಮಾಡಿದ್ರು? ಹಂಗಲ್ಲ ಅದಕ್ಕೆ, ಇಡೀ ರಾತ್ರಿ ಫೋನಲ್ಲಿ ಮಾತಾಡ್ತಾನೇ ಇದ್ರು. ಅವಳಂತೂ ಫೋನ್ಗೆ ಅಂಟಿಸ್ಕೊಂಡು ಗೋಡೆಗೂ ಅಂಟ್ಕೊಂಡು ಮಾತಾಡ್ತಿದ್ಲು. ನನ್ ಕನ್ಸಲ್ಲೆಲ್ಲ ಅವರಿಬ್ರು ಮಾತಾಡೋದೇ ಬರ್ತಿತ್ತು. ಅಯ್ಯೋ, ನಿದ್ದೆನೇ ಮಾಡಕ್ಕಾಗ್ಲಿ. ಬಾರೆ ಮಹಾರಾಣಿ, ಬಂದ್ಯಾ? ಇವತ್ ರಾತ್ರಿನೂ ಫೋನಲ್ಲಿ ಮಾತಾಡ್ಕೊಂಡು ನನ್ ನಿದ್ದೆ ಕೆಡಿಸ್ಬೇಕು ಅಂತಿದ್ಯೋ ಹೇಗೆ? ಅಂಬು ಗಂಡನ್ ಜೊತೆ ಮಾತಾಡಿ ತುಂಬಾ ದಿನ ಆಗಿದೆ ಕಣೆ, ಮಾತಾಡ್ಲಿ ಬಿಡು, ನಿನ್ಗೇನ್ ತೊಂದ್ರೆ? ಅದ್ಕೆ ನಾನ್ ನಿದ್ದೆ ಮಾಡೋದ್ ಬೇಡವಾ? ಹಂಗಾದ್ರೆ ನಿದ್ದೆನೆ ಕೆಟ್ಟೋಯ್ತು ನಂದು. ಹೋಗ್ಲಿ ಬಿಡೆ, ಒಂದಿನ ತಾನೇ. ಓಹೋ, ಹಳಿ ಅಂದ್ರು. ಬರ್ಬೇಕು ಸುಸೂತ್ರವಾಗಿ ನಿದ್ದೆ ಎಲ್ಲ ಆಯ್ತಾ ನಿಮ್ದು? ಏನಿದು ಪೂಜೆ ಮಾಡ್ತಾ ಇದ್ದೀರಾ? ಇಲ್ಲ ಅಳಿ ಅಂದ್ರೆ ಸೂತ್ಕ ಕಳ್ಕೊಬೇಕಲ್ಲ, ಅದಕ್ಕೋಸ್ಕರನೇ. ಅಳಿಯಂದ್ರೆ ನೀವೇನು ಯೋಚನೆ ಮಾಡ್ಬೇಡಿ, ಇವತ್ತಿಗೆ ಸೂತ್ಕ ಮುಗೀತು. ನೀವು ನಿಮ್ ಹೆಂಡತಿ ಒಂದೇ ಕೋಣೆಯಲ್ಲಿ. ಅಪ್ಪ ದೇವ್ರೆ, ಗಂಡ ಹೆಂಡತಿನ ವಿರಹದಲ್ಲಿರೋದು ಮಹಾ ಪಾಪ. ಅಳಿಯಂದ್ರೆ ನಾನು ನಿನ್ನೆ ರಾತ್ರಿ ಹೇಳಿದ ಹಾಗೆ ಮಲ್ಲಿಗೆ ಹೂವಿನ ಜೊತೆಗೆ ಮೈಸೂರು ಪಾಕು ತಂದ್ಬಿಡಿ. ಬೇಕಾದ್ರೆ ನಿಮ್ಗೆ ರಾಮಣ್ಣನ ಬೇಕರಿ ಅಡ್ರೆಸ್ ಕೊಡ್ತೀನಿ. ಏನದು ಹಚ್ಕೊಂಡು? ಯಾಕೆ ಹೇಳ್ತಿದಾರೋ ಗೊತ್ತಿಲ್ಲ. ಏನಿಲ್ಲ. ನಿಜವಾಗ್ಲು? ಏನಿಲ್ಲ. ಸುಳ್ಳು ಹೇಳ್ತಿದ್ದೀರಾ? ದೀಪು, ನೀನ್ ಸ್ನಾನಕ್ಕೆ ಹೋಗಮ್ಮ, ನಾನು ತಿಂಡಿ ಮಾಡ್ಬಿಡ್ತೀನಿ. ಅಮ್ಮ, ನನ್ ಲಂಗ ದಾವಣಿ ಎಲ್ಲ ಎಲ್ಲಿಟ್ಟಿದ್ಯಾ? ಲಂಗದವಣಿ ಯಾಕಮ್ಮ? ಬೇಕು, ಹೇಳಮ್ಮ. ಅದು ಮಾಡಿ ಮೇಲೆ ಇರ್ಬೇಕು ಕಣೆ. ಸರಿ. ಅಳಿಯಂದ್ರೆ ದೀಪು ಸ್ನಾನ ಆದ್ಮೇಲೆ ನೀವು ಮಾಡ್ಕೊಂಡ್ಬಿಡಿ. ಸರಿ. ಒಟ್ಟಿಗೆ ತಿಂಡಿ ತಿನ್ನೋಣ. ಬಾ ಈ ಕಡೆ. ಭಾವ, ನೀವು ಯಾವತ್ತೋ ಈ ಮನೆಗೆ ಬರಬೇಕಾಗಿತ್ತು, ಆದರೆ ನನ್ನಿಂದ ಯಾರ್ದೋ ಮನೇಲಿ ಒಂಟಿಯಾಗಿರೋ ಥರ ಆಯಿತು. ಇನ್ನು ಯಾವತ್ತು ಯಾರೇ ನಿಮ್ಮ ಬಗ್ಗೆ ಏನೇ ಹೇಳಿದ್ರು ನಾನು ತಲೆ ಕೆಡಿಸ್ಕೊಳ್ಳೋದ. ಯಾಕಂದರೆ ನೀವೇನು ಅಂತ ಅರ್ಥ ಆಗಿದೆ ನನಗೆ. ನೀವು ನನ್ನ ಪುಟ್ಟಿ ಯಾವಾಗೂ ಖುಷಿಯಾಗಿರ್ಬೇಕು. ಇರ್ತೀವಿ ನರಸಿಂಹ, ಅದಕ್ಕೆ ತಾನೇ ಅಲ್ಲಿಂದ ಇಲ್ಲಿಗೆ ಬಂದು ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ನೀವು ಇದು ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ಓದೋದ್ರ ಕಡೆ ಗಮನ ಕೊಡಿ. ಖಂಡಿತವಾಗ್ಲೂ ಭಾವ, ಅದಕ್ಕೆ ಬೆಳಿಗ್ಗೆನೇ ಶುರು ಮಾಡಿದ್ದೀನಿ. ಹಸ್ಬೆಂಡು, ಯಾಕೋ ತುಂಬಾ ಮುಂದುವರಿತಿದ್ದೀರ. ಜೀವನದಲ್ಲಿ ಮುಂದುವರಿದ್ರೆ ಹಿಂದೆನೇ ಉಳ್ಕೊಂಡ್ಬಿಡ್ತೀವಿ. ಹೌದಾ? ಥ್ಯಾಂಕ್ ಯು. ಯಾಕೆ? ನಂಗೋಸ್ಕರ ಲಂಗ ದಾವಣಿ ಹಾಕೊಂಡ್ರಲ್ಲ, ಅದಕ್ಕೆ. ನನಗೂ ಇಷ್ಟ, ಅದಕ್ಕೆ ಹಾಕೊಂಡಪ್ಪ. ಅಂದ್ರೆ ನನಗೋಸ್ಕರ ಉಟ್ಕೊಳ್ಳಿಲ್ಲ ನೀವು? ಖಂಡಿತ ಇಲ್ಲ. ಎಲ್ಲಿ ನಾನು ನೋಡ್ತಾ ನನ್ನ ಮೇಲೆ ಹಣೆ ಇಟ್ಟೇಳಿ ನೋಡಿದ್ರ ನನಗೋಸ್ಕರನೇ ಉಟ್ಕೊಂಡಿದ್ದೀರಾ ಅನ್ನೋದು ನಿಮ್ಮ ಮೌನದಲ್ಲೇ ಗೊತ್ತಾಗ್ತಾ ಇದೆ. ಸೀರೆಗಿಂತ ಈ ಲಂಗ ದಾವಣಿನೇ ನಿಮ್ಗೆ ಸೂಟ್ ಆಗುತ್ತೆ ರೀ. ಹೌದಾ?
ಇನ್ಮೇಲಿಂದ ನಾ ಲಂಗದವ್ ನೀನು ಹಾಕೊಳ್ಳ ಮತ್ತೆ. ನನಗೇನು ಅಭ್ಯಂತರ ಇಲ್ಲಪ್ಪ. ನೋಡಿ ಬೇಕಾದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ. ಈ ಮುತ್ತು ಮುಖನ ನೋಡ್ತಾನೇ ಇರಬೇಕು ಅಂತ ಅನ್ಸುತ್ತೆ. ಯಾಕೋ ಓವರ್ ಆಯ್ತು ಹಸ್ಬೆಂಡ್, ಬಿಡಿ. ಕೊಡಿ, ನಾನು ಜಡೆ ಹಾಕ್ತೀನಿ. ಅಯ್ಯೋ ಬೇಡ ಹಸ್ಬೆಂಡು. ಬನ್ನಿ, ಕೂತ್ಕೊ ಬನ್ನಿ. ಹಸ್ಬೆಂಡು ಟೀ ಜೊತೆ ಹಪ್ಳ ಗೆಣಸು ಅದನ್ನೆಲ್ಲ ನೆನ್ಸ್ಕೊಂಡು ತಿನ್ಬೇಕಪ್ಪ. ಇಲ್ಲ, ಅದನ್ನೆಲ್ಲ ತಿನ್ಬಿಟ್ಟೆ ಕುಡಿಬೋದಿತ್ತಲ್ವ. ಚಳಿ ಅಲ್ವಾ ಹಸ್ಬೆಂಡು, ಅದಕ್ಕೆ ಮೊದಲು ಟೀ ಮಾಡಿದೆ. ಇದನ್ನ ತಿನ್ನಿ, ಬೇಕಿದ್ರೆ ಇನ್ನೊಂದ್ಸಲ ಟೀ ಕೊಡ್ತೀನಿ. ಆಮೇಲೆ ಹಸ್ಬೆಂಡು, ಇದು ಗೆಣಸು ಇದೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಗೊತ್ತು ತಾನೇ ನಿಮ್ಗೆ? ಹೌದೇನು? ನೀವು ಅದು ಜಿಮ್ಗೆ ಹೋಗುವಾಗ ಗೆಣಸು ತಿಂತೀರಾ ಅಲ್ವಾ? ಓಹೋ, ಇದನ್ನೆಲ್ಲ ಗಮನಿಸಿದಿರೋ ತಾವು? ಹ್ಞೂ, ಮತ್ತೆ ಈ ದೀಪ ಅಂದ್ರೆ ಸುಮ್ಮನೆನಾ? ಈಗಿನ ಕಾಲದಲ್ಲಿ ಪಿಜ್ಜಾ ಬರ್ಗರು ಹಾಳು ಮೂಳು ಇದನ್ನೆಲ್ಲ ತಿಂದು ಎಲ್ಲರೂ ಆರೋಗ್ಯನ ಹಾಳು ಮಾಡ್ಕೋತಿದ್ದಾರೆ. ಅದ್ರ ಬದಲು ಈ ಥರ ತಿಂಡಿಗಳು ತಿಂದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ, ರುಚಿನೂ ಇರುತ್ತೆ. ಅದ್ಯಾವುದೋ ಓವನು ಗಿವನು ಅಲ್ಲಿ ಸುಡೋ ಬದಲು ಇದ್ರ ಬೆಂಕಿಯಲ್ಲಿ ಸುಟ್ಟು ತಿಂದ್ರೆ ಮಜಾನೂ ಬರುತ್ತೆ. ಇರಿ, ತಗೊಳ್ಳಿ, ಇದ್ರ ರುಚಿ ನೋಡಿ, ತಗೊಳ್ಳಿ. ಏನಾಯ್ತು ಹಸ್ಬೆಂಡು? ತಗೊಳ್ಳಿ ತಗೊಳ್ಳಿ, ನೀರು ಕುಡಿ. ಸರಿ ಹೋಯ್ತಾ ಹಸ್ಬೆಂಡು? ನೀರಲ್ಲ, ಜೇನ್ ಕೊಟ್ರು ಸರಿ ಹೋಗಲ್ಲ ಇದು. ಹೌದಾ? ಅಷ್ಟೊಂದು ಉರಿತಿದ್ಯಾ? ಏನು ಮಾಡೋದು? ಏನ್ ಮಾಡೋದು? ಒಂದು ಐಡಿಯಾ ಇದೆ. ಏನು? ಅದು ಏನಾಯ್ತು? ಸಾರಿ. ಕ್ಷಮಿಸಲ್ಲ. ಯಾಕೆ? ನೀವು ತಪ್ಪು ಮಾಡಕ್ ಹೊರಟಿದ್ರಿ. ಏನೋ ಆ ಕ್ಷಣದಲ್ಲಿ ನನ್ನ ಹೆಂಡತಿ ಅನ್ನೋ ಅಧಿಕಾರದಲ್ಲಿ ಹಂಗೆ ಮಾಡಿದ್ನಪ್ಪ. ಸರಿ ಬಿಡಿ, ಇನ್ಮೇಲೆ ಆ ಥರ ನಡ್ಕೊಳಲ್ಲ.